ಸಾಗರದ ಆಚೆಯಿದ್ದ ಭಕ್ತನ ಸಂಕಷ್ಟ ಮತ್ತು ಬಾಬಾ ಅವರ ಮಾಂತ್ರಿಕ ರಕ್ಷಣೆ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅಥವಾ ನಮ್ಮ ಪ್ರೀತಿಯ ಮಹಾರಾಜ್ಜಿ ಅವರಿಗೆ ಭೌತಿಕ ಗಡಿಗಳಾಗಲಿ ದೇಶ ವಿದೇಶಗಳ ಮಿತಿಗಳಾಗಲಿ ಇರಲಿಲ್ಲ. ಅವರು ಭಾರತದ ಆಶ್ರಮದಲ್ಲಿ ಕುಳಿತಿದ್ದರೂ ಸಾವಿರಾರು ಮೈಲಿಗಳ ದೂರದಲ್ಲಿ ಅಮೆರಿಕ ಅಥವಾ ಯುರೋಪ್ನಲ್ಲಿದ್ದ ತಮ್ಮ ವಿದೇಶಿ ಭಕ್ತರ ಕೂಗಿಗೂ ತಕ್ಷಣ ಸ್ಪಂದಿಸುತ್ತಿದ್ದರು. ಇಂದು ನಾವು ಬಾಬಾ ಅವರು ಸಮುದ್ರದಾಚೆ ಭೀಕರ ಅಪಘಾತಕ್ಕೆ ಈಡಾಗಿದ್ದ ತಮ್ಮ ವಿದೇಶಿ ಭಕ್ತನನ್ನು ಹೇಗೆ ಅದೃಶ್ಯ ಶಕ್ತಿಯಾಗಿ ಬಂದು ರಕ್ಷಿಸಿದರು ಎಂಬ ನೈಜ ಪವಾಡವನ್ನು ತಿಳಿದುಕೊಳ್ಳೋಣ. ಅಮೆರಿಕದ ಭಕ್ತ ಮತ್ತು ಭೀಕರ ಹಿಮಪಾತ. ಇದು ನಡೆದಿದ್ದು 1970ರ ದಶಕದ ಆರಂಭದಲ್ಲಿ. ರಿಚರ್ಡ್ ಅಂದರೆ ನಂತರ ಬಾಬಾ ಇವರಿಗೆ ಲಲಿತ್ ಎಂದು ಹೆಸರಿಟ್ಟರು. ಈ ಅಮೆರಿಕಾದ ಯುವಕ ಬಾಬಾ ಅವರ ಪರಮ ಭಕ್ತನಾಗಿದ್ದನು. ಆತ ಭಾರತಕ್ಕೆ ಬಂದು ಬಾಬಾ ಅವರ ದರ್ಶನ ಪಡೆದು ಮರಳಿ ಅಮೆರಿಕಾಗೆ ಹೋಗಿದ್ದನು. ಒಂದು ಚಳಿಗಾಲದ ರಾತ್ರಿ ರಿಚರ್ಡ್ ಅಮೆರಿಕಾದ ಕೊಲೊರಾಡೋ ಎಂಬ ಪರ್ವತದ ಪ್ರದೇಶದ ಹೆದ್ದಾರಿಯಲ್ಲಿ ತನ್ನ ಹಳೆಯ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದನು. ಆ ರಾತ್ರಿ ಅತ್ಯಂತ ಭೀಕರವಾದ ಹಿಮಪಾತ ಶುರುವಾಗಿತ್ತು. ರಸ್ತೆಯುದ್ದಕ್ಕೂ ಹಿಮದ ದಪ್ಪ ಪದರ ಆವರಿಸಿದ್ದರಿಂದ ಕಾರಿನ ಚಕ್ರಗಳು ನಿಯಂತ್ರಣ ಕಳೆದುಕೊಳ್ಳಲು ಶುರು ಮಾಡಿದವು. ಸುತ್ತಮುತ್ತ ಯಾವುದೇ ಜನವಸತಿ ಇರಲಿಲ್ಲ. ತಾಪಮಾನ -ಡಿಗ್ರಿ ತಲುಪಿತ್ತು. ಕಂದಕಕ್ಕೆ ಜಾರಿದ ಕಾರು ಮತ್ತು ಕೊನೆಯ ಪ್ರಾರ್ಥನೆ. ಒಂದು ತೀಕ್ಷ್ಣವಾದ ತಿರುವಿನಲ್ಲಿ ರಿಚರ್ಡ್ ಕಾರಿನ ಬ್ರೇಕ್ ಸಂಪೂರ್ಣವಾಗಿ ಫೇಲ್ ಆಯಿತು. ಕಾರು ರಸ್ತೆಯಿಂದ ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ 100 ಅಡಿ ಆಳದ ಕಂದಕದ ಕಡೆಗೆ ಅತಿ ವೇಗವಾಗಿ ಜಾರಲು ಶುರು ಮಾಡಿತು. ಸಾವು ತನ್ನ ಕಣ್ಣೆದುರೇ ಇರುವುದನ್ನು ಕಂಡ ರಿಚರ್ಡ್ ತೀವ್ರವಾದ ಭಯಕ್ಕೆ ಒಳಗಾದನು. ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನಿಗೆ ಭಾರತದಲ್ಲಿದ್ದ ತನ್ನ ಗುರು ನೀಮ್ ಕರೋಲಿ ಬಾಬಾ ಅವರ ನೆನಪಾಯಿತು. ಆತ ತನ್ನ ಎರಡೂ ಕೈಗಳಿದ್ದ ಕಾರಿನ ಸ್ಟೇರಿಂಗ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣು ಮುಚ್ಚಿ, ಮಹಾರಾಜ್ಜಿ, ದಯವಿಟ್ಟು ನನ್ನನ್ನು ಕಾಪಾಡಿ, ನೀವೇ ನನ್ನ ರಕ್ಷಕ ಎಂದು ಮನಸ್ಸಿನಾಳದಿಂದ ಅತ್ಯಂತ ಆರ್ದ್ರವಾಗಿ ಕಿರುಚಿದನು. ಮರುಕ್ಷಣವೇ ಆತನ ಕಾರು ಕಂದಕದ ಅಂಚಿನಲ್ಲಿ ಭೀಕರವಾಗಿ ಅಪಘಾತಕ್ಕೀಡಾಯಿತು. ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಯಿತು. ಆಸ್ಪತ್ರೆಯಲ್ಲಿ ನಡೆದ ಅದ್ಭುತ ಪವಾಡ. ಕೆಲವು ಗಂಟೆಗಳ ನಂತರ ಹೆದ್ದಾರಿ ಪೊಲೀಸರು ರಿಚರ್ಡ್ನನ್ನು ಕಾರಿನಿಂದ ಹೊರಗೆ ತೆಗೆದು ಆಸ್ಪತ್ರೆಗೆ ದಾಖಲಿಸಿದರು. ಕಾರಿನ ಸ್ಥಿತಿಯನ್ನು ನೋಡಿದ್ದ ಪೊಲೀಸರು ಆತ ಬದುಕುಳಿಯುವ ಯಾವುದೇ ಚಾನ್ಸ್ ಇಲ್ಲ ಎಂದುಕೊಂಡಿದ್ದರು. ಆದರೆ ವೈದ್ಯರು ರಿಚರ್ಡ್ನನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿದಾಗ ಅಲ್ಲಿ ದೊಡ್ಡ ಪವಾಡವೊಂದು ಕಾಯುತ್ತಿತ್ತು. ಅಷ್ಟು ಭೀಕರವಾಗಿ ಕಾರು ಕ್ರ್ಯಾಶ್ ಆಗಿದ್ದರೂ ರಿಚರ್ಡ್ನ ಶರೀರದ ಮೇಲೆ ಒಂದು ಸಣ್ಣ ಗಾಯವಾಗಲಿ ಅಥವಾ ಮೂಳೆ ಮುರಿತವಾಗಲಿ ಆಗಿರಲಿಲ್ಲ. ಆತ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದನು. ವೈದ್ಯರೇ ಆಶ್ಚರ್ಯಪಟ್ಟು, ಇದು ವೈದ್ಯಕೀಯ ಲೋಕದಲ್ಲೇ ಒಂದು ನಂಬಲಾಗದ ಪವಾಡ. ನಿನ್ನನ್ನು ಯಾವುದೋ ಅದೃಶ್ಯ ಶಕ್ತಿ ಗಾಳಿಯಲ್ಲೇ ಹಿಡಿದು ಕಾಪಾಡಿದೆ ಎಂದರು. ರಿಚರ್ಡ್ಗೆ ಅದು ತನ್ನ ಬಾಬಾ ಅವರ ಕೃಪೆ ಎಂದು ಸ್ಪಷ್ಟವಾಗಿ ತಿಳಿಯಿತು. ಭಾರತದ ಆಶ್ರಮದಲ್ಲಿ ಸಿಕ್ಕ ಸಾಕ್ಷಿ. ಈ ಘಟನೆ ನಡೆದ ಕೆಲವು ತಿಂಗಳುಗಳ ನಂತರ ರಿಚರ್ಡ್ ಮರಳಿ ಭಾರತದ ಕೈಂಚಿ ಧಾಮ ಆಶ್ರಮಕ್ಕೆ ಬಂದನು. ಆತ ಇನ್ನೂ ಆಶ್ರಮದ ಗೇಟ್ ಒಳಗೆ ಪ್ರವೇಶಿಸಿ ಬಾಬಾ ಅವರ ಮುಂದೆ ಬಂದು ನಿಲ್ಲುವಷ್ಟರಲ್ಲೇ ಬಾಬಾ ಆತನನ್ನು ನೋಡಿ ಜೋರಾಗಿ ನಗಲು ಪ್ರಾರಂಭಿಸಿದರು. ಬಾಬಾ ಅಲ್ಲಿ ನೆರೆದಿದ್ದ ಎಲ್ಲ ಭಾರತೀಯ ಭಕ್ತರ ಮುಂದೆ ಹೇಳಿದರು, ನೋಡಿ, ಈ ಅಮೆರಿಕಾದ ಹುಡುಗ ಬಂದಿದ್ದಾನೆ. ಅಂದು ಆ ಕತ್ತಲ ರಾತ್ರಿಯಲ್ಲಿ ಇವನು ಕಾರನ್ನು ಪ್ರಪಾತಕ್ಕೆ ತಳ್ಳುತ್ತಿದ್ದನು. ಅಲ್ಲಿ ವಿಪರೀತ ಹಿಮವಿತ್ತು. ತುಂಬಾ ಚಳಿಯಿತ್ತು. ಇವನು ಹೆದರಿ ಜೋರಾಗಿ ನನ್ನನ್ನು ಕೂಗಿದ. ತಕ್ಷಣ ನಾನು ಭಾರತದಿಂದ ಅಮೆರಿಕಾಗೆ ಓಡಬೇಕಾಯಿತು. ಇವನ ಕಾರು ಕಂದಕಕ್ಕೆ ಬೀಳದಂತೆ ನಾನು ನನ್ನ ಬೆನ್ನನ್ನು ಆ ಕಾರಿಗೆ ಅಡ್ಡವಾಗಿ ಕೊಟ್ಟು ಇವನ ಪ್ರಾಣ ಉಳಿಸಿದೆ. ಅಂದು ನನ್ನ ಬೆನ್ನೆಲ್ಲ ಎಷ್ಟು ನೋವಾಯಿತು ಗೊತ್ತಾ ಎಂದು ಹೇಳಿ ಬಾಬಾ ತಮ್ಮ ಕಂಬಳಿಯನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ತಮ್ಮ ಬೆನ್ನನ್ನು ತೋರಿಸಿದರು. ಅಲ್ಲಿ ನೆರೆದಿದ್ದ ಭಕ್ತರು ನೋಡಿದಾಗ ಬಾಬಾ ಅವರ ಬೆನ್ನಿನ ಮೇಲೆ ಭೀಕರವಾಗಿ ಕಬ್ಬಿಣದ ಸರಳುಗಳು ತಗಲಿ ಉಂಟಾಗುವಂಥ ದೊಡ್ಡದಾದ ಗಾಯದ ಗುರುತುಗಳಿದ್ದವು. ಅಮೆರಿಕಾದಲ್ಲಿ ರಿಚರ್ಡ್ನ ಕಾರು ಕ್ರ್ಯಾಶ್ ಆದ ಅದೇ ನಿಖರವಾದ ಸಮಯದಲ್ಲಿಯೇ ಇಲ್ಲಿ ಭಾರತದ ಆಶ್ರಮದಲ್ಲಿದ್ದ ಬಾಬಾ ಅವರ ಬೆನ್ನಿನ ಮೇಲೂ ಗಾಯಗಳು ಮೂಡಿದ್ದವು ಎಂಬುದನ್ನು ಅಲ್ಲಿನ ಸೇವಕರು ದೃಢೀಕರಿಸಿದರು. ಇದನ್ನು ಕೇಳಿದ ರಿಚರ್ಡ್ ಬಾಬಾ ಅವರ ಪಾದಗಳಿಗೆ ಬಿದ್ದು ಮಗುವಿನಂತೆ ಜೋರಾಗಿ ಅಳಲು ಶುರು ಮಾಡಿದನು. ಆತನಿಗೆ ಅರ್ಥವಾಯಿತು, ತಾವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ತಮ್ಮ ಭಕ್ತಿ ಸತ್ಯವಾಗಿದ್ದರೆ ಬಾಬಾ ಅವರು ಸಮುದ್ರಗಳನ್ನು ದಾಟಿಯಾದರೂ ಬಂದು
ತಮ್ಮ ಭಕ್ತರನ್ನು ಸಾವಿನ ದವಡೆಯಿಂದ ಪಾರು ಮಾಡುತ್ತಾರೆ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರ ಲೀಲೆಗಳು ಅಪಾರವಾದವು. ಅವರು ಹೇಳುತ್ತಿದ್ದರು, ದೂರ ಎಂಬುದು ಕೇವಲ ಕಣ್ಣುಗಳಿಗೆ ಮಾತ್ರ, ಆತ್ಮಕ್ಕೆ ಯಾವುದೇ ದೂರವಿಲ್ಲ. ಜೈ ಮಹಾರಾಜ್ ಜಿ.